ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ 4.98 ಕೋಟಿ ಹಳೆ ನೋಟು ಪತ್ತೆಯಾಗಿದೆ. ಬೆಂಗಳೂರಿನ ಸಿಸಿಬಿ ಪೊಲೀಸರು ಪತ್ತೆ ಮಾಡಿದ್ದಾರೆ. ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ. ಎರಡು ಪ್ರತ್ಯೇಕ ಪ್ರಕರಣಗಳಿವು. 4.98 ಹಣ ಹಳೆ ನೋಟುಗಳು ಪತ್ತೆಯಾಗಿರುವಂಥದ್ದು. ನೋಟ್ ಬ್ಯಾನ್ ಎಲ್ಲ ಮುಗಿದು ಬಹಳ ಟೈಮ್ ಆದರೂ ಕೂಡ ಇನ್ನೂ ಹಳೆ ನೋಟುಗಳ ವ್ಯವಹಾರ ಮಾತ್ರ ನಿಂತಿಲ್ಲ. ಇದು ಈಗ ಅಚ್ಚರಿಗೆ ಕಾರಣವಾಗ್ತಿರುವಂಥ ವಿಚಾರ. ಮೊನ್ನೆಯಷ್ಟೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಳೆ ನೋಟುಗಳನ್ನು ಪತ್ತೆ ಹಚ್ಚಲಾಗಿತ್ತು. ಈಗ ಮತ್ತೊಮ್ಮೆ ಹಳೆ ನೋಟುಗಳ ಭಂಡಾರ ಪತ್ತೆಯಾಗಿದೆ. ಸುಮಾರು ಆಲ್ಮೋಸ್ಟ್ 5 ಕೋಟಿ 4.98 ಹಳೆ ನೋಟುಗಳು ಪತ್ತೆಯಾಗಿರುವಂಥದ್ದು ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ. ಇದನ್ನ ಹಿಡ್ಕೊಂಡು ಏನು ಮಾಡ್ತಿದ್ದಾರೆ, ಇದನ್ನು ಅವರು ಯಾವ ರೀತಿ ಕನ್ವರ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಹೇಳಿರುವಂತಹ ಪ್ರಶ್ನೆ. ನಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಈ ಖದಿಮರೆ ಈ ಹಳೆ ನೋಟುಗಳನ್ನು ಇಟ್ಕೊಂಡು ಓಡಾಡ್ತಿದ್ದಂಥವರು ಎರಡು ಪ್ರತ್ಯೇಕ ಕೇಸ್ಗಳಲ್ಲಿ ಒಟ್ಟು 4.98 ಕೋಟಿ ಹಳೆ ನೋಟುಗಳನ್ನು ಈಗ ನಗರದ ಸಿಸಿಬಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಶಿವಾಲಿ ಲಾಡ್ಜ್ನಲ್ಲಿ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಈಗ ಹಳೆ ನೋಟುಗಳನ್ನು ಇಟ್ಕೊಳ್ಳೋದು ಅಪರಾಧ, 10ಕ್ಕಿಂತ ಅಧಿಕ ನೋಟುಗಳನ್ನು ಇಟ್ಕೊಳ್ಳೋದು. ಇವರು 4.98 ಹಣವನ್ನು ಓಲ್ಡ್ ನೋಟ್ಸ್ ಇಟ್ಕೊಂಡಿದ್ದಾರೆ. ಇಟ್ಕೊಂಡು ಏನು ಮಾಡ್ತಿದ್ದಾರೆ, ಎಲ್ಲಿಂದ ಬಂತು, ಇದನ್ನು ಏನು ಮಾಡಕ್ಕೆ ಇಟ್ಕೊಂಡಿದ್ರು ಇವರು, ಏನು ಮಾಹಿತಿ ಸಿಗ್ತಾ ಇದೆ? ಅಮರ್ ಪ್ರಸಾದ್, ನಿಜಕ್ಕೂ ಇದು ಒಂದು ರೀತಿ ಪ್ರಶ್ನೆಯಾಗಿ ಉಳ್ಕೊಂಡಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಇನ್ನು ನೋಟ್ ಬ್ಯಾನ್ ಆದಂತಹ ಬಳಿಕ ಇನ್ನು ನೋಟ್ಗಳನ್ನು ಇಟ್ಕೊಳ್ಳುವಂತಿಲ್ಲ ಅಂತೇಳಿ ಈಗಾಗಲೇ ರೂಲ್ ಕೂಡ ಇರುವಂತದ್ದು. ಅದರಂತೆ ಈಗಾಗಲೇ ಹೊಸ ರೂಲ್ ಪ್ರಕಾರ ಸುಮಾರು ಮಂದಿನ ಈಗ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಈಗ ಬೆಂಗಳೂರು ಸಿಸಿಬಿ ಪೊಲೀಸರು ಮಾಡ್ತಿರುವಂತದ್ದು. ಈಗಾಗಲೇ 10 ದಿನಗಳಿಂದ ಸುಮಾರು ಕೋಟ್ಯಾಂತರ ರೂಪಾಯಿ, ಸುಮಾರು 10 ಕೋಟಿಗೂ ಅಧಿಕ ಅಮೌಂಟ್ ನ ಈಗ ಆರೋಪಿಗಳನ್ನ ಈಗ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಅವರಿಂದ ಕೋಟಿಗಟ್ಟಲೆ ಹಣವನ್ನ ವಶಪಡಿಸಿಕೊಳ್ಳಲು ಸಹಿತ ಯಶಸ್ವಿ ಆಗ್ತಿರುವಂತದ್ದು. ಆದ್ರೆ ಇದರಲ್ಲಿ ಸಿಸಿಬಿ ಪೊಲೀಸರ ಪ್ರಕಾರ ಈಗ ಅವರಿನ್ನೂ ತನಿಖೆ ವಿಚಾರಣೆ ಹಂತದಲ್ಲಿದೆ ಅನ್ನೋ ಒಂದು ಮಾಹಿತಿಯನ್ನ ಮಾತ್ರ ನೀಡ್ತಿರುವಂತದ್ದು. ಆದ್ರೆ ಆರೋಪಿಗಳಿಂದ ಇಷ್ಟು ಹಣವನ್ನ ಸೀಸ್ ಮಾಡಿದೀವಿ ಅನ್ನೋದನ್ನ ಸಿಸಿಬಿ ಅಧಿಕಾರಿಗಳು ತೋರಿಸಿದರೆ ಹೊರತಾಗಿ ಅವರು ಯಾರ ಬಳಿ ಹಣವನ್ನ ಬದಲಾಯಿಸಿಕೊಳ್ಳೋದಕ್ಕೆ ಮುಂದಾಗಿದ್ರು ಅನ್ನೋ ಒಂದು ಸಂಖ್ಯೆ ಅನುಮಾನಗಳು ಎಡೆ ಮಾಡಿಕೊಡ್ತಿರುವಂತದ್ದು. ಆದ್ರೆ ನಮಗೆ ಸಿಕ್ಕಿರುವಂತಹ ಸಿಸಿಬಿ ಮೂಲಗಳ ಮಾಹಿತಿ ಪ್ರಕಾರ ಯಾವುದೋ ಬ್ಯಾಂಕ್ ಮ್ಯಾನೇಜರ್ಗಳ ಸಹಾಯದ ಮೂಲಕ ಹಳೆ ನೋಟ್ಗಳನ್ನ ಇನ್ನೂ ಬದಲಾವಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಕೇವಲ RBI ಮಾತ್ರ ಅಂತ ಅನ್ಸುತ್ತಲ್ಲ ವಿಷ್ಣು ಪ್ರಸಾದ್? ಹೌದು ಅಮರ್ ಪ್ರಸಾದ್, ಯಾಕಂದ್ರೆ RBI ಮಾತ್ರ ಬದಲಾವಣೆ ಮಾಡಬೇಕು ಅಂತ ಹೇಳಿ ರೂಲ್ಗಳಿರುವಂತದ್ದು. ಆದ್ರೆ ಇನ್ನು ಹಳೆ ನೋಟ್ಗಳನ್ನ ಅವ್ರಿಗೆ ಎಲ್ಲಾ ಕಡೆನೂ ಬ್ಯಾಂಕಿಂದ RBIಗೆ ಟ್ರಾನ್ಸ್ಫರ್ ಆಗಿದೆಯಾ ಅನ್ನೋ ಒಂದು ಅನುಮಾನಗಳು ಎಡೆ ಮಾಡ್ಕೊಡ್ತಿರೋದು. ಅದಲ್ಲದೆ ಈ ಕೋಟ್ಯಾಂತರ ಹಣವನ್ನು ಇಟ್ಕೊಂಡು ಅವರು ಯಾರ ಬಳಿ ಬದಲಾಯಿಸಿಕೊಳ್ಳೋದಕ್ಕೆ ವ್ಯವಸ್ಥೆನ ಮಾಡ್ಕೊಳ್ತಾ ಇದ್ರು, ಮತ್ತೆ ಯಾರಿಗೆ ಬದಲಾಯಿಸಿಕೊಡ್ತೀವಿ ಅಂತ ಹೇಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಸ್ಪಷ್ಟನೆ ಸಿಗ್ತಾ ಇಲ್ಲ. ಕೇವಲ ಹಣ ಇತ್ತು ಅವರ ಬಳಿ, ಅವರು ಬದಲಾಯಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅದಕ್ಕೋಸ್ಕರ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಅಂತ ಹೇಳಿ ಸಿಸಿಬಿ ಅಧಿಕಾರಿಗಳು ಮತ್ತೆ ಸಿಸಿಬಿ ಪೊಲೀಸರು ಹೇಳ್ತಿರುವಂತದ್ದು. ಅದು ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡ್ಕೊಡ್ತಿರುವಂತದ್ದು. ಪ್ರಮುಖವಾಗಿ ಈ ರೀತಿ ನೋಟ್ಗಳನ್ನ ಇಟ್ಕೊಳ್ಳುವಂತದ್ದೇ ತಪ್ಪಾಗುವಂತದ್ದು. ಅದಲ್ಲದೆ ಸಹಿತ ಇದು ವೇಸ್ಟ್ ಅಮೌಂಟ್ ಅನ್ನೋದು ಸಹಿತ ಅವ್ರಿಗೆ ಗೊತ್ತಿದ್ದು ಸಹಿತ ಈಗ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಯಾರ ಬಳಿ ಬದಲಾಯಿಸಿಕೊಳ್ಳೋದಕ್ಕೆ ಹೋಗಿದ್ರು ಅನ್ನೋ ಶಂಕೆಯು ಸಹಿತ ಎಡೆ ಮಾಡ್ಕೊಳ್ತಿರುವಂತದ್ದು. ಈಗಾಗಲೇ ಕಳೆದ ಬಾರಿ ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಹಣ ಬದಲಾವಣೆಯಲ್ಲಿ ಸಾಕಷ್ಟು RBI ಅಧಿಕಾರಿಗಳು ಸಹಿತ ಸಿಕ್ಕಿದ್ರು. ಈ ಬಾರಿಯೂ ಸಹಿತ ಈಗಲೂ ಸಹಿತ RBI ಅಧಿಕಾರಿಗಳು ಇದರಲ್ಲಿ ಏನಾದ್ರು ಭಾಗಿಯಾಗಿದ್ದು ಪುನಃ ನೋಟ್ ಬದಲಾವಣೆ ಮಾಡುವಂತಹ ಕೆಲಸಗಳು ಇನ್ನೂ ಏನು ದೇಶದಲ್ಲಿರ್ಬೋದು ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಿದ್ಯಾ ಅನ್ನೋದು ಅನುಮಾನಗಳು ಸಹಿತ ಈಗ ಎಡೆ ಮಾಡ್ಕೊಡ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 10 ದಿನಗಳಲ್ಲಿ ಈಗಾಗಲೇ 10 ಕೋಟಿಗೂ ಹೆಚ್ಚು ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. 8ಕ್ಕೂ ಹೆಚ್ಚು ಮಂದಿನ ಬಂಧಿಸುವಲ್ಲಿ ಯಶಸ್ಸು ಕೂಡ ಆಗಿದ್ದಾರೆ. ಆದ್ರೆ ಈ ಎಲ್ಲದರಲ್ಲೂ ಸಹಿತ ಇಂಟರ್ ಲಿಂಕ್ ಯಾವ್ದಿರುವಂತದ್ದು ಮತ್ತೆ ಎಲ್ಲರೂ ಬದಲಾವಣೆ ಆಗ್ತಿದೆಯಾ ಅನ್ನೋದನ್ನ ಸಿಸಿಬಿ ಅಧಿಕಾರಿಗಳು ಚೆಕ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇನ್ನು ಇದು ಸಾಕಷ್ಟು ಗೌಪ್ಯವಾಗಿದ್ದು ಮುಂದಿನ ದಿನಗಳಲ್ಲಿ ಇದು ಬಹಿರಂಗ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ಥ್ಯಾಂಕ್ ಯು ವಿಷ್ಣು ಪ್ರಸಾದ್.